ಮಾಧ್ಯಮಗಳ ಬಳಿ ಹೋದಂತರಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಿಲ್ಲ, ನಿಮಗೆ ಅನುದಾನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ನಿಜಾನ ಸರ್ ಇದು? ಇಲ್ಲ, ಅದೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಪಕ್ಷ ಇವತ್ತು ಹೈಕಮಾಂಡ್ ಇರೋಂಥ ಪಕ್ಷ. ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತವ್ರೆ. ಆ ಥರ ಏನೇ ತಾರತಮ್ಯ ಆದರೂ ಸರಿಪಡಿಸೋಂಥ ಶಕ್ತಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗಿದೆ. ನನಗೆ ಈ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಆಶೀರ್ವಾದವೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ರೀತಿಯಲ್ಲೂ ನನಗೆ ಬಲವನ್ನು ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಶಾಸಕರು ಆ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲೂ 4 ಗೋಡೆ ಮಧ್ಯೆ ಹೇಳ್ಕೊಳಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಆ ಥರ ಇದ್ದಲ್ಲಿ ಸರಿಪಡಿಸ್ತಾರೆ. ಅಫ್ಕೋರ್ಸ್ ಹೌದು, ನಾನೇ ಹೇಳಿದೆ, ನನಗೆ ಹಿಂದೆ ಸದನದಲ್ಲಿ ಯಾರ್ಯಾರಿಂದ ಸಹಾಯ ಸಿಕ್ಕಿದೆ, ಯಾರು ಸಹಾಯ ಸಿಕ್ಕಿಲ್ಲ ಅಂತ. ಸರಿಪಡಿಸೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಲೇ ಕೇಳಿದ್ದೆ. ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಈಗ ಸರ್ಕಾರ ಮಾಧ್ಯಮಗಳ ಮೇಲೆ ನಿರ್ಬಂಧ ಹಾಕಲಿಕ್ಕೆ ಹೊರಟಿದೆ ಸರ್. ನಿನ್ನೆ ಒಂದು ವಾರ್ತಾ ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಏನಂತಂದು ಹೇಳಿದ್ರೆ, ವಿಧಾನಸೌಧದಲ್ಲಿ ಎಲ್ಲೂ ಕೂಡ ನಾವು ರಾಜಕಾರಣಿಗಳನ್ನ ಒಂದೇ ಪ್ಲೇಸ್ ಅಲ್ಲಿ ಭೇಟಿ ಆಗಬೇಕು. ಆ ಪ್ಲೇಸ್ ಬಿಟ್ಟು ಹೋಗ್ಬಾರ್ದು. 144 ಸೆಕ್ಷನ್ ಹಾಕಿದ್ದಾರೆ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ.